ಚಾನೆಲ್ ಸ್ನೇಹಿತರೆ, ನಾನು ಇಂದು SSLC ಮಾದರಿ ಪ್ರಶ್ನೆ ಪತ್ರಿಕೆ 4 ಮುಂದುವರಿದ ಭಾಗವನ್ನ ಮಾಡೆಲ್ ಆನ್ಸರ್ಗಳನ್ನ ಬಿಡಿಸುವಂತಹ ಮತ್ತೆ ತಿಳಿಸುವಂತಹ ವಿವರಣೆಯನ್ನು ನೀಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ನಮ್ಮ ಈ ಒಂದು ಮಾಡೆಲ್ ಪೇಪರ್ 4ಕ್ಕೆ ಸಂಬಂಧಪಟ್ಟಂತಹ ಫಸ್ಟ್ ವಿಡಿಯೋ ರಿಲೀಸ್ ಆಗಿದೆ, ಎರಡನೇ ವಿಡಿಯೋ ಮತ್ತೆ ರಿಲೀಸ್ ಆಗಿದೆ, ಮೂರನೇ ವಿಡಿಯೋನು ಸಹಿತ ರಿಲೀಸ್ ಆಗಿದೆ ಅಂತ ಹೇಳ್ತಾ ಈಗ ನಾವು 4ನೇ ವಿಡಿಯೋದನ್ನ ಈ ಒಂದು ತರಗತಿಯನ್ನ ಪ್ರಾರಂಭಿಸೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಮುಂದುವರಿದ ಭಾಗವಾದಂತಹ 28 ಅಂದ್ರೆ 28ನೇ ಕ್ವೆಶ್ಚನ್ ಅನ್ನ ನಾವಿಲ್ಲಿ ನೋಡೋಣ. ಹೌ ಈಸ್ ಪಬ್ಲಿಕ್ ಫೈನಾನ್ಸ್ ಡಿಫ್ರೆಂಟ್ ಫ್ರಮ್ ಪರ್ಸನಲ್ ಫೈನಾನ್ಸ್? ಇಟ್ ಇಸ್ ವೆರಿ ಕ್ಲಿಯರ್. ಇಲ್ಲಿ ವ್ಯತ್ಯಾಸವನ್ನ ಕೇಳಿದ್ದಾರೆ, ಡಿಫ್ರೆಂಟ್ ಅನ್ನ ಕೇಳಿದ್ದಾರೆ. ಏನು ಡಿಫ್ರೆಂಟು? ಪಬ್ಲಿಕ್ ಫೈನಾನ್ಸಿಗೂ ಮತ್ತೆ ಪರ್ಸನಲ್ ಫೈನಾನ್ಸ್ಗೆ ಇರುವಂತ ವ್ಯತ್ಯಾಸ. ಸೊ ವ್ಯತ್ಯಾಸವನ್ನ ಬರಿಬೇಕಾದ್ರೆ ಡಿಯರ್ ಫ್ರೆಂಡ್ಸ್ ನೀವು ಈ ರೀತಿಯಾದಂತಹ ಕಾಲಮ್ ಅನ್ನ ಹಾಕೊಳ್ಳೇಬೇಕು. ಅರ್ಥ ಆಯ್ತಾ? ಒಂದು ಕಡೆ ಒಂದು ವ್ಯತ್ಯಾಸದ ಅಂಶ ಪಾಯಿಂಟು, ಮತ್ತೊಂದು ಕಡೆ ಮತ್ತೊಂದು ವ್ಯತ್ಯಾಸದ ಅಂಶವನ್ನ ನೋಡ್ಕೊಬೇಕು ಅಥವಾ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೆದಿರೋದ ನೋಡ್ರಿ, ಒಂದ್ ಕಡೆ ಪರ್ಸನಲ್ ಫೈನಾನ್ಸ್ ಅಂತ ಬರೆದಿದ್ದಾರೆ, ಮತ್ತೊಂದ್ ಕಡೆ ಪಬ್ಲಿಕ್ ಫೈನಾನ್ಸ್ ಅಂತ ಬರೆದಿದ್ದಾರೆ. ಹೌದಾ? ಸೊ ನೀವು ಸಹಿತ ಈ ಒಂದು ವ್ಯವಸ್ಥೆಯ ಒಳಗಡೆ ಬರೆಯುವಂತ ಪ್ರಯತ್ನವನ್ನ, ರೂಢಿಯನ್ನ, ಅಭ್ಯಾಸವನ್ನ, ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಇದು ಬಹಳ ಅಟ್ರಾಕ್ಟಿವ್ ಆಗಿರುವಂತಹ ಮೆಥಡ್. ಅರ್ಥ ಆಯ್ತಾ? ಕೆಲವು ಹುಡುಗರು ಏನ್ ಮಾಡ್ತಾರೆ, ಒಂದು ಮೇಲ್ ಬರೆಯೋದು, ಇನ್ನೊಂದು ಕೆಳ ಬರೆಯೋದು ಮಾಡ್ತಾರೆ. ಆ ವ್ಯವಸ್ಥೆ ಬೇಡ. ಈಗಿಂದನೇ ನೀವು ಈ ಒಂದು ಪ್ರಯತ್ನ ಅಭ್ಯಾಸವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪರ್ಸನಲ್ ಫೈನಾನ್ಸ್ ಇಟ್ ಇಸ್ ರಿಲೇಟೆಡ್ ಟು ದ ಇನ್ಕಮ್ ಎಕ್ಸ್ಪೆಂಡಿಚರ್ ಆಫ್ ಆನ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ. ಸೊ ಪರ್ಸನಲ್ ಫೈನಾನ್ಸ್ ಸಂಬಂಧಪಟ್ಟದ್ದು ಯಾರಿಗೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಥವಾ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು. ಪಬ್ಲಿಕ್ ಫೈನಾನ್ಸ್ ಅಪೋಸಿಟ್ ಆಗಿ ಅದಕ್ಕೆ ಅಂಶವನ್ನು ನೀವು ಬರಬೇಕು. ಪಬ್ಲಿಕ್ ಫೈನಾನ್ಸ್ ಇಟ್ ಈಸ್ ರಿಲೇಟೆಡ್ ಟು ದ ಇನ್ಕಮ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ನಮೆಂಟ್. ಸೊ ಇದು ಸಹಿತ ಅದು ಎಕ್ಸ್ಪೆಂಡಿಚರ್ ಅಂಡ್ ದೆನ್ ಇನ್ಕಮ್ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ಅದು ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು, ಇದು ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸೆಕೆಂಡ್ ಪಾಯಿಂಟ್ ನೋಡೋಣ. ಸೆಕೆಂಡ್ ಪಾಯಿಂಟ್, ಎಕ್ಸ್ಪೆಂಡಿಚರ್ ಈಸ್ ಮೇಡ್ ಅಕಾರ್ಡಿಂಗ್ ಟು ಇನ್ಕಮ್. ಇಲ್ಲಿ ಎಕ್ಸ್ಪೆಂಡಿಚರ್ ಯಾವ್ದ್ರ ಮೇಲೆ ಒಂದು ನಿರ್ಧಾರವಾಗುತ್ತೆ? ಈ ಒಂದು ಇನ್ಕಮ್ ಮೇಲೆ ಏನಾಗುತ್ತೆ? ಎಕ್ಸ್ಪೆಂಡಿಚರ್ ನಿರ್ಧಾರವಾಗುತ್ತೆ. ಸೊ ಇದಕ್ಕೆ ವಿರುದ್ಧವಾಗಿರುವಂತದ್ದು ವ್ಯತ್ಯಾಸ ಇದರಲ್ಲಿ ಏನಿದೆ ಅಂದ್ರೆ, ರೆವೆನ್ಯೂ ಈಸ್ ಅರ್ನ್ಡ್ ಅಕಾರ್ಡಿಂಗ್ ಟು ದ ಎಕ್ಸ್ಪೆಂಡಿಚರ್. ರೆವೆನ್ಯೂಗೆ ತಕ್ಕಂತೆ ಇವ್ರು ಏನ್ ಮಾಡ್ತಾರೆ? ಖರ್ಚಿಗೆ ತಕ್ಕಂತ ರೆವೆನ್ಯೂ ಅನ್ನ ಹೊಂದಿಸುವಂತ ಕೆಲಸ ಮಾಡ್ತಾರೆ. ದಿಸ್ ಇಸ್ ದ ಬಿಗ್ ಡಿಫರೆನ್ಸ್. ಪಬ್ಲಿಕ್ ಫೈನಾನ್ಸ್ ಅಂಡ್ ಪರ್ಸನಲ್ ಫೈನಾನ್ಸ್ ಮುಗಿದಿಲ್ಲ. ಮೂರನೇ ಪಾಯಿಂಟ್ ಅನ್ನ ನೋಡೋಣ. ಸೊ ಪಬ್ಲಿಕ್ ಫೈನಾನ್ಸ್ ವಿಲ್ ಬಿ ಕೀಪ್ಡ್ ಕಾನ್ಫಿಡೆನ್ಸಿಯಲ್. ಸೊ ಇದು ವೈಯಕ್ತಿಕವಾಗಿರುವಂತದ್ದು ಮತ್ತು ಅದರಿಂದ ಇದು ಸ್ವಲ್ಪ ಗುಪ್ತವಾಗಿರುತ್ತೆ. ಬಟ್ ಪಬ್ಲಿಕ್ ಫೈನಾನ್ಸ್ ವಿಲ್ ಬಿ ಪಬ್ಲಿಷ್ಡ್. ಇಲ್ಲೇ ನೋಡ್ರಿ, ಪಬ್ಲಿಷ್ಡ್ ಅಂದ್ರೆ ಇದು ಸ್ವಲ್ಪ ಸಾರ್ವಜನಿಕ ಗೊತ್ತಾಯಿಲ್ಲ ಅಂದ್ರೆ ಅವ್ರು ಪ್ರೆಸ್ ಮೀಟ್ ಮಾಡ್ಬೋದು, ಹೇಳ್ಬೋದು ಬಜೆಟ್ ಬಗ್ಗೆ. ಅರ್ಥ? ಸೊ 4th ಪಾಯಿಂಟ್, ಸೇವಿಂಗ್ ಇಲ್ ಸಪ್ಲಿಮೆಂಟ್ ದೇರ್ ಪ್ರಾಸ್ಪಾರಿಟಿ. ಇದರ ಪ್ರಾಸ್ಪಾರಿಟಿ ಏನಪ್ಪಾ ಅಂದ್ರೆ ಸೇವಿಂಗ್ ಮಾಡುವಂಥದ್ದು, ಅಂದ್ರೆ ಉಳಿತಾಯವನ್ನ ಮಾಡುವಂಥದ್ದು ಇದರ ಒಂದು ಉದ್ದೇಶ. ಬಟ್ ಪಬ್ಲಿಕ್ ಫೈನಾನ್ಸ್ ಅಲ್ಲಿ ವೆನ್ ದ ಗೌರ್ಮೆಂಟ್ ಸೇವ್ ಮನಿ ಗ್ರೌತ್ ಈಸ್ ಟರ್ನರ್ಡ್ ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಆ ರೀತಿಯಾದಂಥ ವ್ಯವಸ್ಥೆನ ಮಾಡಕ್ಕೆ ಬರಲ್ಲ. ಅರ್ಥ ಆಯ್ತಾ? ಬಿಟ್ವೀನ್ ಡಿಫರೆನ್ಸ್ 28 ಕ್ವೆಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದು. ಅರ್ಥ ಆಯ್ತಾ? ತಿಳ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿ, ಕಲೀರಿ. ಸೊ ಇದರಲ್ಲಿ ಡಿಸೆಂಟ್ರಲೈಸೇಷನ್ ಎಷ್ಟು ಪಾಯಿಂಟ್ ಆರ್ ಕ್ವೆಶನ್. ಡಿಸೆಂಟ್ರಲೈಸೇಷನ್ of power upholds the Grama Swaraj concept of Gandhiji. Okay, how ಹೇಗೆ? ಸೊ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕಾನ್ಸೆಪ್ಟ್ ಡಿಸೆಂಟ್ರಲೈಸೇಷನ್ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಡಿಸೆಂಟ್ರಲೈಸೇಷನ್? ಡಿಸೆಂಟ್ರಲೈಸೇಷನ್ ಮೀನ್ಸ್ ವಿಕೇಂದ್ರೀಕರಣ ಅಂತ. ವಿಕೇಂದ್ರೀಕರಣ. ಓಕೆ, 2 ಪಾಯಿಂಟ್ಸ್ ಇದೆ ನೋಡ್ರಿ. ಪ್ರೊವೈಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ವಿಲೇಜ್ ಪೀಪಲ್. ಇಲ್ಲಿ ಈ ಡಿಸೆಂಟ್ರಲೈಸೇಷನ್ ಹಂಗೆ ಅಧಿಕಾರವನ್ನ, ಆಡಳಿತವನ್ನ ಏನ್ ಮಾಡುತ್ತೆ? ಜವಾಬ್ದಾರಿಯನ್ನ ಜನರಿಗೆ ಕೊಡುವಂಥದ್ದು. ಅಂದ್ರೆ ಯಾವ ಜನರಿಗೆ? ಗ್ರಾಮೀಣ ಜನರಿಗೆ, ಹಳ್ಳಿಯ ಜನರಿಗೆ. ನೆಕ್ಸ್ಟ್ ಪಾಯಿಂಟ್, ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್ ಅಂಡ್ ಪ್ರಾಸ್ಪರ್ಸ್ ಆಫ್ ವಿಲೇಜ್. ಹಳ್ಳಿಯವರಿಗೆ ಸಹಿತ ಇಲ್ಲೆಲ್ಲ ರೀತಿಯಾದಂತಹ ಗೌರವ
ಮತ್ತೆ ಅವರ ಸ್ವಾಭಿಮಾನದಿಂದ ಬದುಕುವಂತ ವ್ಯವಸ್ಥೆಯನ್ನ ಕಟ್ಟಿಕೊಡುವಂಥದ್ದು. ಗಾಂಧೀಜಿ ಕಾಲ್ಡ್ ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಗ್ರಾಮ ಸ್ವರಾಜ್ಯ. ಗಾಂಧೀಜಿ ಈ ವ್ಯವಸ್ಥೆಯನ್ನ ಏನಂತ ಕರೀತಾರೆ? ಗ್ರಾಮ ಸ್ವರಾಜ್ಯ ಅಂತ ಕರೀತಾರೆ. ಯಾಕಂದ್ರೆ ಗಾಂಧೀಜಿಯ ಕಾನ್ಸೆಪ್ಟ್ ಅನ್ನು ನಾವು ಬರಿಬೇಕಲ್ಲ ಪಾಯಿಂಟ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್, ಪುಟ್ಸ್ ಎ ಸ್ಟಾಪ್ ಟು ಆಲ್ ಕೈಂಡ್ ಆಫ್ ಎಕ್ಸ್ಪ್ಲೋಟೇಷನ್. ಎಲ್ಲಾ ರೀತಿಯಾದಂತಹ ಶೋಷಣೆಯಲ್ಲಿ ಏನ್ ಮಾಡುತ್ತೆ? ಸ್ಟಾಪ್ ಮಾಡುವಂತ ವ್ಯವಸ್ಥೆ ಆಗುತ್ತೆ. ಈ ಒಂದು ಡಿಸೆಂಟ್ರಲೈಸೇಷನ್ ಪವರ್ ಅಪೋಲ್ಸ್ ದ ಗ್ರಾಮ ಸ್ವರಾಜ್ ಕಾನ್ಸೆಪ್ಟ್ ಗಾಂಧೀಜಿಯಲ್ಲಿ. ಅಪೋಲ್ಸ್ ಆಫ್ ಹ್ಯೂಮನ್ ಇಂಡಿಪೆಂಡೆನ್ಸ್ ಅಂಡ್ ಡಿಗ್ನಿಟಿ. ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಗೌರವದಿಂದ ಮಾನವೀಯತೆಯಿಂದ ಬದುಕುವಂತ ವ್ಯವಸ್ಥೆನ ಈ ಒಂದು ಡಿಸೆಂಟ್ರಲೈಸೇಷನ್ ಪವರ್ ಅಂಡ್ ಅಪೋಲ್ಸ್ ಮಾಡುತ್ತೆ ಅಂತ ಹೇಳ್ತಾನೆ. ನ್ಯೂಟಸ್ ಹ್ಯೂಮನ್ ವ್ಯಾಲ್ಯೂಸ್ ಲೈಕ್ ಕಾಂಪೋಸಿಷನ್ ಅಂಡ್ ಕೋಆಪರೇಷನ್. ಸಹಕಾರ ಮತ್ತೆ ಕಾಂಪೋಸಿಷನ್ ಮೂಲಕ ಇಲ್ಲಿ ಜೀವನ ನಡೆಸುವಂಥದ್ದು. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಗಾಂಧೀಜಿ ದ ಗ್ರಾಮ ಸ್ವರಾಜ್. ಅರ್ಥ ಆಯ್ತಾ? ಸೊ ಈ ಎಲ್ಲಾ ಪಾಯಿಂಟ್ ಅನ್ನ ನೀವು ಬರೆದ್ರೆ 3 ಮಾರ್ಕ್ಸ್ ಅನ್ನ ಪಡಿಬಹುದು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ 29 29ನೇ ಏನ್ ಹೇಳುತ್ತೆ? 29ನೇದು, ಸ್ಟೇಟ್ ದ ಅಬ್ಜೆಕ್ಟಿವ್ಸ್ ಆಫ್ ಅಲಿಗರ್ ಮೂಮೆಂಟ್. ಅಲಿಗರ್ ಮೂಮೆಂಟ್ ನ ಅಬ್ಜೆಕ್ಟಿವ್, ಅಲಿಗರ್ ಮೂಮೆಂಟ್ ನ ರಿಫಾರ್ಮ್ಸ್ ಎಲ್ಲ ಬರಿಬೋದು ನೀವು. ಸರ್ ಅಬ್ಜೆಕ್ಟಿವ್ ಇಲ್ಲಲ್ಲ ಸರ್, ಬುಕ್ ನಲ್ಲಿ ಕೊಟ್ಟೇ ಇಲ್ಲ, ಅಬ್ಜೆಕ್ಟಿವ್ ಇಲ್ಲ ಅಂತ ಅಂದ್ರೆ ಅಲಿಗರ್ ಮೂಮೆಂಟ್ ಯಾರಿಗೆ ಸಂಬಂಧಪಟ್ಟದ್ರಿ? ಅಲಿಗರ್ ಮೂಮೆಂಟ್ ಸಂಬಂಧಪಟ್ಟದ್ದು ಸರ್ ಸೈಯದ್ ಅಹಮದ್ ಖಾನ್. ಯಾರಿಗೆ? ಸರ್ ಸೈಯದ್ ಅಹಮದ್ ಖಾನ್. ಇದು ಸೋಷಿಯಲ್ ರಿಲಿಜಿಯನ್ ರಿಫಾರ್ಮ್ ಫಾರ್ಟ್ ಅಲ್ಲಿ ಬರುತ್ತಾನೆ. ಸೊ ಈ ಸರ್ ಸೈಯದ್ ಅಹಮದ್ ಖಾನ್ ಅವರ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಬರಿಬಹುದು, ಕೊಡುಗೆಯನ್ನ ಬರಿಬಹುದು. ಸೋಷಿಯಲ್ ರಿಲಿಜಿಯನ್ ಅವ್ರು ಏನೇ ಕೇಳಿ ಇಲ್ಲಿ ಅಲಿಗರ್ ಮೂವ್ಮೆಂಟ್ ಅಂತ ಕೇಳಿ, ಅರ್ಥ ಆಯ್ತಾ? ಕ್ವಶನ್ ನ ಕ್ಲೀನ್ ಅರ್ಥ ಮಾಡ್ಕೊಬೇಕು. ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ 50% ನೀವು ವಿನ್ ಆದಾಗೆ. ಎಷ್ಟು ಪರ್ಸೆಂಟ್? 50% ವಿನ್ ಆದಾಗೆ ಟು ಅಂಡರ್ಸ್ಟುಡ್ ಕ್ವಶನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಹಂಗಾರೆ ಇದಕ್ಕೆ ಕ್ವಶನ್ ಆನ್ಸರ್ ಮಾಡೋಣ. ಪ್ರಮೋಟಿಂಗ್ ಹಾರ್ಮನಿ ಆಫ್ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಐಡಿಯಾಸ್. ಸೊ ಪಾಶ್ಚಿಮಾತ್ಯ ಮತ್ತೆ ಪೂರ್ವಾತ್ಯ ರಾಷ್ಟ್ರಗಳ ಒಂದು ಸೌಹಾರ್ದತೆಯ ಬಗ್ಗೆ ಅವರು ಪ್ರಮೋಟಿಂಗ್ ಅನ್ನ ಮಾಡಿದ್ರು ಅಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮೇಷನ್ ಆಫ್ ಮುಸ್ಲಿಮ್ಸ್ ಇನ್ ದರ್ ಪೊಲಿಟಿಕಲ್, ಸೋಷಿಯಲ್, ಎಜುಕೇಶನಲ್ ಅಂಡ್ ರಿಲಿಜಿಯನ್ ಫಿಲಾಸಫಿಕಲ್ ಬಿಲೀಫ್ಸ್ ಅಂತ ಹೇಳ್ತಾನೆ. ಸೊ ಮುಸ್ಲಿಂ ಜನಾಂಗದವರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾದ ಸಿದ್ಧಾಂತವನ್ನು ಕಳಿಸುವುದರಲ್ಲಿ ಇವರು ಏನ್ ಮಾಡಿದ್ರೆ? ಅವರನ್ನ ಮುನ್ನೆಲೆಗೆ ತರುವ ಕೆಲಸ ಮಾಡಿದ್ದಾರೆ. ಸರ್ ಸೈಯದ್ ಅಹಮದ್ ಖಾನ್ ಸ್ಟಾರ್ಟೆಡ್ ಆಂಗ್ಲೋ ಓರಿಯಂಟ್ ಕಾಲೇಜ್ with an intention to providing modern education to the Muslims. ಅವರು ಈ ಅಲಿಗರ್ ಮೂಮೆಂಟ್ ಅಲ್ಲೇ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಆಂಗ್ಲೋ ಓರಿಯೆಂಟೆಡ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡಿದ್ದು ಇಂಟೆನ್ಷನ್ ಏನಕ್ಕೆ ಅಂದ್ರೆ ಪ್ರೊವೈಡಿಂಗ್ ಎ ಮಾಡರ್ನ್ ಎಜುಕೇಶನ್ ಫಾರ್ ಟು ದ ಮುಸ್ಲಿಮ್ಸ್. ಮುಸ್ಲಿಂ ಜನಾಂಗಕ್ಕೆ ಮಾಡರ್ನ್ ಎಜುಕೇಶನ್ ಕೊಡಿಸುವಂತದ್ದಾಗಿತ್ತು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಪ್ರೊವೈಡಿಂಗ್ ರಿಲಿಜಿಯನ್ಸ್ ಎಜುಕೇಶನ್ ಅಲಾಂಗ್ ವಿತ್ ದ ಮಾಡರ್ನ್ ಎಜುಕೇಶನ್. ಅವ್ರಿಗೆ ಏನ್ ಮಾಡ್ತಾರೆ? ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಆಧುನಿಕವಾದ ಶಿಕ್ಷಣ ವ್ಯವಸ್ಥೆಯನ್ನ ಕೊಡುವಂತ ವ್ಯವಸ್ಥೆಯನ್ನು ಅವರು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೊಡಿಸೋದಕ್ಕೆ. ಕ್ರಿಯೇಟಿಂಗ್ ಎ ಮಾಡರ್ನ್ ಸೊಸೈಟಿ ಥ್ರೂ ದ ವೆಸ್ಟರ್ನ್ ಎಜುಕೇಶನ್ ಕೊಡೋದ್ರ ಮೂಲಕ ಒಂದು ಹೊಸದಾದಂತಹ ಆಧುನಿಕ ಸಮಾಜವನ್ನು ನಿರ್ಮಾಣವನ್ನು ಮಾಡುವುದರಲ್ಲಿ ಅವರು ಶ್ರಮಿಸಿರು ಅಂತ ಹೇಳ್ತಾನೆ. ಸಪೋರ್ಟೆಡ್ ಫಿಮೇಲ್ ಲಿಟ್ರಸಿ ಅಂಡ್ ಕಂಡಮ್ಡ್ ಪೊಲಿಯೋಗಮಿ ಅಂಡ್ ದ ಐಡಿಯಾಸ್ ಅಗೇನ್ಸ್ಟಿಂಗ್ ದ ವೈಡೋ ಮ್ಯಾರೇಜ್ ನ ಐಡಿಯಾದ ಬಗ್ಗೆ ಅವರು ವಿರೋಧ ಇತ್ತು ಅಂತ ಹೇಳ್ತಾನೆ. ಪೊಲಿಯೋಗಮಿ ಬಗ್ಗೆ ಅವ್ರದ್ದು ವಿರೋಧ ಇತ್ತು ಅಂತ ಹೇಳ್ತಾನೆ. ಜೊತೆಗೆ ಫಿಮೇಲ್ ಲಿಟ್ರಸಿಗೆ ಅವರು ಸಪೋರ್ಟ್ ಮಾಡಿರು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಸರ್ ಸೈಯದ್ ಅಹಮದ್ ಖಾನ್ ದ ಅಲಿಗರ್ ಮೂವ್ಮೆಂಟ್. ಓಕೆ, ಅಲಿಗರ್ ಮೂವ್ಮೆಂಟ್ ಅಂತ ಕೇಳಿ, ಸರ್ ಸೈಯದ್ ಅಹಮದ್ ಖಾನ್ ಅಂತ ಕೇಳಿ, ರಿಲಿಜಿಯನ್ ಅಂತ ಕೇಳಿ, ರಿಫಾರ್ಮ್ಸ್ ಅಂತ ಕೇಳಿ, ಸೊ ಎಲ್ಲದಕ್ಕೂ ಸಹಿತ ಇಷ್ಟೇ ಅವರ ಉತ್ತರನ ನೀವು ಬರೀಬೇಕಾಗುತ್ತೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ನೋಡ್ರಿ, ವಾಟ್ ಎ ಬ್ಯೂಟಿಫುಲ್ ಕ್ವಶನ್ ಬಂದಿದೆ ನೋಡ್ರಿ. 13 ಕ್ವಶನ್, 30ನೇ ಕ್ವಶನ್ ಏನ್ ಬಂದಿದೆ? ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫೇಲ್ಡ್ ಡ್ಯೂ ಟು ವೈರಸ್ ರೀಸನ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್. ಹೌದು, 1857 ರಿವೋಲ್ಟ್ ಇದೆಯಲ್ಲ, ಇದು ಫೇಲ್ ಆಗಿದೆ. ಇಷ್ಟೇ. ನೀವು ಏನ್ ಅಷ್ಟುದ್ದ ಕ್ವಶನ್ ಇದ್ರು ಕ್ವಶನಿಗೆ ಇರೋದೆ ಕೀವರ್ಡ್ ಇದೆ ನೋಡ್ರಪ್ಪ. ಏನು ಕೀವರ್ಡ್? ಇದನ್ನ ನಾವು ಕೀವರ್ಡ್ ಅಂತ ಕರಿತೇವೆ. ಏನು? 1857 ರಿವೋಲ್ಟ್ ಇಸ್ ಫೇಲ್ಡ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಏನಾರ ಕೇಳ್ಬೋದು. ಒಟ್ಟು ಫೇಲ್ಡ್ ಅಂತ ಬಂತ, ಫಸ್ಟ್ ವಾರ್ ಅಂತ ಬಂತ, ಅಲ್ಲಿ ನೀವು ಇಷ್ಟೇ ಎರಡು ವರ್ಡ್ ನೆನ್ಪಿಟ್ಕಂದ್ರೆ ನೀವು ಈಸಿಯಾಗಿ ಏನಾಗುತ್ತೆ? ಪ್ರಶ್ನೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಂತಹ ಸ್ಟ್ರಾಟಜಿಕ್ಸ್ ಪ್ಲಾನ್ಗಳನ್ನ ನಮ್ಮ ಲರ್ನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖ ಕೊಡ್ತಾ ಇರ್ತೇವೆ. ನೀವು ಇಂತಹ
ಆಲೋಚನೆಗಳನ್ನ ಯೋಜನೆಯನ್ನ ಮಾಡಿಕೊಂಡು ನಿಮ್ಮ ಸ್ಕೋರ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಇದಕ್ಕೆ ಆನ್ಸರ್ಗೆ ಹೋಗ್ತಾನೆ. ದಿ ಮುಂತೈನಿಂಗ್ ಡಿಡ್ ನಾಟ್ ಸ್ಪ್ರೆಡ್ ಥ್ರೂ ಔಟ್ ದ ಕಂಟ್ರಿ ಆರ್ ಇಂಡಿಯಾ. ಈ ಒಂದು ದಂಗೆ ಭಾರತ ತುಂಬೆಲ್ಲ ಹರಡಿಲ್ಲ. ದಟ್ ಈಸ್ ರೀಸನ್ ಈಸ್ ಫೇಲ್ಡ್. ಓಕೆ, ನೆಕ್ಸ್ಟ್, ಇಟ್ ವಾಸ್ ಡನ್ ಫಾರ್ ದ ಸೆಲ್ಫ್ ಇಂಟ್ರೆಸ್ಟ್ ಆಫ್ ದ ಕಿಂಗ್ ಅಂಡ್ ಕ್ವೀನ್ಸ್. ಇದು ಕೆಲವು ರಾಜರ ಸ್ವಹಿತಾಸಕ್ತಿ, ತಮ್ಮ ಒಂದು ಉಳಿವಿಗಾಗಿ ಹೋರಾಡ್ತಾ ಇದ್ದು. ದಿಸ್ ಇಸ್ ದ ರೀಸನ್ ಕಾರ್ ಇಸ್ ದ ಫೇಲ್ಯೂರ್ ಆಫ್ 1857 ರಿವೋಲ್ಟ್. ಇಟ್ ವಾಸ್ ನಾಟ್ ಎ ಪ್ಲಾನ್ ರಿಬೆಲಿಯನ್. ಇದು ಒಂದು ಯೋಜನೆ ಬದ್ಧವಾದಂತಹ ದಂಗೆ ಆಗಿರಲಿಲ್ಲ. ದಟ್ ರೀಸನ್ ಇಸ್ ಫೇಲ್ಡ್. ಓಕೆ, ದೇರ್ ವಾಸ್ ಎ ನೋ ಯುನಿಟಿ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್. ಭಾರತೀಯ ಸೈನಿಕರಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ. ಓಕೆ, ದಿಸ್ ಇಸ್ ರೀಸನ್ ಫಾರ್ failure of 1857 revolt. There was no proper guidance for the rebellion. ಹೋರಾಟ ಮಾಡುವವರಿಗೆ ಯಾವುದೇ ರೀತಿಯಾದ ನಿರ್ದಿಷ್ಟವಾದಂತಹ ನಿರ್ದೇಶನ ಗೈಡ್ಲೈನ್ಸ್ ಇರಲಿಲ್ಲ. ದಿಸ್ ದ ರೀಸನ್ ಆಫ್ ದಿಸ್ ಫೈಂಡ್ ಫೇಲ್ಯೂರ್ ಆಫ್ ದಿಸ್ ರಿವೋಲ್ಟ್. ಓಕೆ, ದೇರ್ ವಾಸ್ ಎ ಲ್ಯಾಕ್ ಆಫ್ ಆರ್ಗನೈಸೇಷನ್. ಸಂಘಟನೆಯ ಕೊರತೆ ಇತ್ತು. ದಿಸ್ ದ ರೀಸನ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್. ದೇರ್ ವಾಸ್ ಎ ಲ್ಯಾಕ್ ಆಫ್ ಪ್ರಾಪರ್ ಮಿಲಿಟರಿ ಲೀಡರ್ಶಿಪ್. ಅಂದ್ರೆ ಸೈನ್ಯದಲ್ಲಿರುವಂತಹ ನಾಯಕರ ಕೊರತೆ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ಈ ಒಂದು ದಂಗೆ ವಿಫಲ ಆಯಿತು ಅಂತ ಹೇಳ್ತಾನೆ. ದೇರ್ ವಾಸ್ ಎ ನೋ ಡೆಫಿನೆಟ್ ಗೋಲ್ ಎ ಅಮಾಂಗ್ ದ ಫೈಟರ್ಸ್. ಯುದ್ಧ ಮಾಡ್ತಾ ಇದ್ದಾರೆ, ಅವರಿಗೆ ನಿರ್ದಿಷ್ಟವಾದಂತಹ ಏನಿರಲಿಲ್ಲ, ಗುರಿ ಇರಲಿಲ್ಲ. ದಟ್ ಈಸ್ ದ ರೀಸನ್ ಕಾರ್ಡ್ 1857 ರಿವೋಲ್ಟ್ ಫೇಲ್ಡ್. ಮೆನಿ ನೇಟಿವ್ಸ್ ಕಿಂಗ್ಸ್ ಶೋಡ್ ಲಾಯಲ್ಟಿ ಟು ದ ಬ್ರಿಟಿಷ್. ದಿಸ್ ದ ರೀಸನ್, ವೆರಿ ಇಂಪಾರ್ಟೆಂಟ್ ರೀಸನ್. ನೋಡ್ರಿ, ಕೆಲವು ನಮ್ಮ ದೇಶೀಯ ರಾಜರು ಬ್ರಿಟಿಷರಿಗೆ ಲಾಯಲ್ಟಿಯನ್ನ ವಿಧೇಯತೆಯನ್ನ ತೋರಿಸಿದ್ದು. ಹಾಗಾಗಿ ಒಂದು 1857 ರಿವೋಲ್ಟ್ ಫೇಲ್ ಆಗೋದಕ್ಕೆ ಕಾರಣ ಆಗುತ್ತೆ. ಲಾಸ್ಟ್ ಪಾಯಿಂಟ್ ಆಫ್ ದಿಸ್ ಕ್ವಶನ್ಸ್, ದ ಲಾಸ್ ದ ಟ್ರಸ್ಟ್ ಆಫ್ ದ ಪೀಪಲ್ ಡ್ಯೂ ಟು ದಿಸ್ ಲೂಟಿಂಗ್ ರಾಬರೀಸ್ ಕಮಿಟೆಡ್ ಬೈ ದಿ ಸಿಪಾಯಿಸ್. ಕೆಲವು ಸಿಪಾಯಿಸ್ ಅಂದ್ರೆ ಸೈನಿಕರು ಏನ್ ಮಾಡ್ತಾ ಇದ್ರ, ಬ್ರಿಟಿಷರ ಖಜಾನೆಗಳನ್ನ ಲೂಟಿ ಮಾಡ್ತಾ ಇದ್ರು, ರಾಬರಿ ಮಾಡ್ತಾ ಇದ್ರು. ಈ ಮೂಲಕ ಅವರು ಜನರ ಮೇಲೆ ಇರುವಂತಹ ನಂಬಿಕೆಯನ್ನ, ವಿಶ್ವಾಸವನ್ನ ಕಳ್ಕೊಂಡು. ದಟ್ ಈಸ್ ದ ರೀಸನ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್. ಬಹಳ ಎವರ್ ಗ್ರೀನ್ ಕ್ವೆಶನ್ ಇದು, ಎಕ್ಸ್ಪೆಕ್ಟೆಡ್ ಕ್ವೆಶನ್. ನೀವು ಯಾವುದೇ ರೀತಿಯಾದಂತಹ ಕ್ವೆಶನ್ ಪೇಪರ್ ಅನ್ನ ನೋಡಿದ್ರು ಸಹಿತ ಈ ಕ್ವೆಶನ್ ರೇಸ್ ಆಗಿದ್ದಿದೆ. ಇದನ್ನ ನೀವು ಕಂಪಲ್ಸರಿ ಕಲಿಬೇಕಾಗುತ್ತೆ. ಇಷ್ಟೇ ಪಾಯಿಂಟ್ ಬರೆದ್ರೆ ಸಾಕು, ನೀವು ಔಟ್ ಆಫ್ ಔಟ್ 3ಕ್ಕೆ 3 ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ 31ಗೆ ಹೋಗ್ಬಿಡೋಣ. ಏನ್ 31 ಎಕ್ಸ್ಪ್ಲೈನ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಇಂಡಿಯನ್ ಫಾರಿನ್ ಪಾಲಿಸಿ ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಏನ್ ಬೇಕು, ಬೇಸಿಕ್ ಪ್ರಿನ್ಸಿಪಲ್ ಬೇಕು. ಅಂದ್ರೆ ನಮ್ಮ ಭಾರತದ ವಿದೇಶಾಂಗ ನೀತಿಯಲ್ಲಿರುವಂತಹ ಮೂಲಭೂತ ತತ್ವಗಳು ಯಾವುವು ಅಂತ ಅರ್ಥ. ಕ್ಲಿಯರ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಆಪೋಸಿಷನ್ ಆಫ್ ಕಾಲೋನಿಸಮ್. ಓಕೆ, ಇದು ಒಂದು ವ್ಯವಸ್ಥೆಯ ವಿರುದ್ಧ ಭಾರತ ದೇಶದ ನೀತಿ ವಿರುದ್ಧವಾಗಿದೆ. ಇಂಪೀರಿಯಲಿಸಂ ವಿರುದ್ಧ ನಮ್ಮ ಭಾರತದ ವಿದೇಶಾಂಗ ನೀತಿ ಏನೋ ಅನುಸರಿಸ್ತಾ ಇದೆ. ಆಪೋಸಿಷನ್ ಟು ಇಂಪೀರಿಯಲಿಸಂ. ನೆಕ್ಸ್ಟ್, ಆಪೋಸಿಷನ್ ಟು ಅಪರ್ಥೈಡ್. ಈ ಒಂದು ವರ್ಣಭೇದ ನೀತಿಯನ್ನು ಸಹಿತ ಇದು ಒಂದು ನೀತಿ ಇದೆ. ನಾನ್ ಅಲಿಗೆಂಟ್ ಮೂಮೆಂಟ್, ಈ ಒಂದು ವಿರುದ್ಧವಾದಂತಹ ವ್ಯವಸ್ಥೆ ಇದೆ. ಸಪೋರ್ಟ್ ಆಫ್ ಡಿಸ್ಆರ್ಮಮೆಂಟ್, ನಮ್ದು ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಹೊಂದುವಂತ ವ್ಯವಸ್ಥೆಗೆ ಸಪೋರ್ಟ್ ಇಲ್ಲ. ಇದಿದೆ factors of foreign policy. And supported for the United Nations and world peace. ಅಂದ್ರೆ ವಿಶ್ವಸಂಸ್ಥೆ ಹೊಂದಿರುವಂತಹ ಶಾಂತಿ ಒಂದು ವ್ಯವಸ್ಥೆಗೆ ಭಾರತ ದೇಶ ಯಾವಾಗಲೂ ಸಹಿತ ಬೆಂಬಲವಾಗಿ ನಿಂತಿದೆ. ಪಾಲಿಸಿ ಫಾರ್ ದ ಪ್ರೋಗ್ರೆಸ್ ಆಫ್ ಏಷ್ಯಾ ಅಂಡ್ ಆಫ್ರಿಕನ್ ಕಂಟ್ರೀಸ್. ಸೊ ನಮ್ಮ ಭಾರತೀಯ ವಿದೇಶಾಂಗ ನೀತಿ ನಮ್ಮ ಕಾಂಟಿನೆಂಟ್ ಏಷ್ಯಾ ಕಾಂಟಿನೆಂಟ್ ಮತ್ತೆ ಆಫ್ರಿಕಾ ಕಂಟ್ರೀಸ್ಗಳ ಬೆಳವಣಿಗೆಗೆ ಪೂರಕವಾಗಿರುವಂತಹ ನೀತಿಗಳಾಗಿವೆ ಅಂತ ಹೇಳ್ತಾನೆ. ದಿಸ್ ಇಸ್ ದ ಪಾಯಿಂಟ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು. ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ 32 ಸ್ಟೇಟ್ ದ ಕಾಸಸ್ ಫಾರ್ ದ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಆಗೋದಕ್ಕೆ ಏನು ಕಾರಣ? ಕಾಸಸ್ ಮೀನ್ಸ್ ಕಾರಣ. ಓಕೆ, ಓವರ್ ಪಾಪ್ಯುಲೇಷನ್ ಇಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಮೆಷಿನೇಷನ್ಗಳು ಬಂದಿದ್ದಾವೆ, ಅದರಿಂದ ಏನು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಕ್ಸೆಸಿವ್ ಡಿವಿಷನ್ ಆಫ್ ಲೇಬರ್. ನೆಕ್ಸ್ಟ್ ಸೋಷಿಯಲ್ ಇನ್ಇಕ್ವಾಲಿಟಿ, ಲ್ಯಾಕ್ ಆಫ್ ಕ್ಯಾಪಿಟಲ್ ಅಂಡ್ illiteracy. This is the reason. This is the causes for all causes for the unemployment increasing the country or state. Okay, so next 33ನೇ question. So 33, what are the difference between evergreen forest and monsoon forest? Okay,
ಸೊ ಮೇಲ್ಗಡೆ ಡಿಫ್ರೆನ್ಸ್ ಹೇಳಿದ್ವಿ, ಸೇಮ್ ಇದೇ ಟೈಪ್ ನೀವು ಬರಿಬೇಕಾಗುತ್ತೆ. ಸೊ ಡಿಫ್ರೆಂಟ್ ಅಂದ್ರೆ ವ್ಯತ್ಯಾಸ, ಅದರಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ನ ವ್ಯತ್ಯಾಸ ಮತ್ತೆ ಮಾನ್ಸೂನ್ ಫಾರೆಸ್ಟ್ ನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದಾನೆ. 3 ಮಾರ್ಕ್ಸ್ ಇರುವಂತಹ ಬಹಳ ಬ್ಯೂಟಿಫುಲ್ ಆದ ಕ್ವಶನ್ ಇದು. ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ ಸಹಿತ ಆಗಿರುವಂತದ್ದು. ಸೊ ಈ ಕಡೆ ನೀವು ಎವರ್ಗ್ರೀನ್ ಫಾರೆಸ್ಟ್ ಅಂತ ಬರಬೇಕು, ರೈಟ್ ಸೈಡ್ಗೆ ಮಾನ್ಸೂನ್ ಫಾರೆಸ್ಟ್ ಅಂತ ಬರ್ಕೊಬೇಕು. ಎವರ್ಗ್ರೀನ್ ಫಾರೆಸ್ಟ್ ಗಳಿಗೆ ಫೌಂಡ್ ಇನ್ ಏರಿಯಾಸ್ ನಾಟ್ ಮೋರ್ ದೆನ್ 900 ಮೀಟರ್ಸ್ ಅಬೌವ್ ದ ಸಿ ಲೆವೆಲ್. ನೋಡ್ರಿ, ಸಮುದ್ರ ಮಟ್ಟಕ್ಕಿಂತ 900 ಮೀಟರ್ ಎತ್ತರವಾಗಿರುವಂತಹ ಪ್ರದೇಶ ಇದು ಎವರ್ಗ್ರೀನ್ ಫಾರೆಸ್ಟ್. ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಇಂಡಿಯಾ, ಆಲ್ಮೋಸ್ಟ್ ಆಲ್ ಇದು ಭಾರತ ತುಂಬೆಲ್ಲ ಹರಡಿರುವಂತದ್ದು. ರೈನ್ಫಾಲ್ ಮೋರ್ ದೆನ್ 250 ಸೆಂಟಿಮೀಟರ್, ಇಲ್ಲಿ ಮಳೆ ಬೀಳುವಂತ ಸಾಧ್ಯತೆ 250 ಸೆಂಟಿಮೀಟರ್ ಮಳೆ ಬೀಳುತ್ತಂತೆ. ಬಟ್ ಮಾನ್ಸೂನ್ ಫಾರೆಸ್ಟ್ ಅಲ್ಲಿ 75 to 250 ಸೆಂಟಿಮೀಟರ್ ರೈನ್ಫಾಲ್ ಏರಿಯಾ, 75ರಿಂದ 250 ಸೆಂಟಿಮೀಟರ್ ಏನು ಮಳೆ ಬೀಳುವಂತಹ ಪ್ರದೇಶ ಆಗಿದೆ ಅಂತ ಹೇಳ್ತಾನೆ. ಎಲ್ಲಿದೆ ಇದು ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ವೆಸ್ಟರ್ನ್ ಘಾಟ್ಸ್, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್, ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಅಂಡ್ ಲಕ್ಷದ್ವೀಪ್ ಏರಿಯಾದಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಕಂಡು ಬರುತ್ತೆ ಅಂತ ಹೇಳ್ತಾನೆ. ಸೊ ಫ್ರಮ್ 65.5% ಆಫ್ ದ ಟೋಟಲ್ ಏರಿಯಾ ಆಫ್ ದ ಫಾರೆಸ್ಟ್, 65.5 ಎಷ್ಟು ಪರ್ಸೆಂಟೇಜ್ ಅಷ್ಟು ಶೇಕಡ ನಮ್ಮ ಏರಿಯಾ, ನಮ್ಮ ದೇಶದ ತುಂಬೆಲ್ಲ ಇರುವಂತಹ ಫಾರೆಸ್ಟ್ ಇದಾಗಿದೆ ಅಂತ ಹೇಳ್ತಾನೆ. ಮಾನ್ಸೂನ್ ಫಾರೆಸ್ಟ್ ರಿಮೇನ್ಸ್ ಇನ್ ಗ್ರೀನ್ ಥ್ರೌಟ್ ದ ಇಯರ್, ಯಾವ ವರ್ಷದ ಯಾವುದೇ ತಿಂಗಳಲ್ಲಿ ಸಹಿತ ಇದು ಯಾವ ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತೆ, ಗ್ರೀನ್ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಬಟ್ ಮಾನ್ಸೂನ್ ಫಾರೆಸ್ಟ್ ಇದೆಯಲ್ಲ, ಲೀವ್ಸ್ ಫಾಲ್ ಇನ್ ದ ಕ್ರಿಯೇಷನ್ ಡ್ರೈ ಸೀಸನ್, ಅಂದ್ರೆ ಈ ಬೇಸಿಗೆ ಕಾಲ ಬಂತು ಅಂದ್ರೆ ಇದು ಏನ್ ಮಾಡುತ್ತೆ, ತನ್ನ ಎಲೆಗಳನ್ನ ಉದುರಿಸುತ್ತೆ. ದಿಸ್ ದ ಬಿಟ್ವೀನ್ ಡಿಫರೆನ್ಸ್ ಆಫ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ದೆನ್ ಮಾನ್ಸೂನ್ ಫಾರೆಸ್ಟ್. ಓಕೆ ಸ್ಟೂಡೆಂಟ್, ಈ ಒಂದು ಸೆಷನ್ ಅಲ್ಲಿ ಅಥವಾ ಈ ಒಂದು ಕ್ಲಾಸ್ ಅಲ್ಲಿ ನಾವು ಮೇನ್ ನಲ್ಲಿ ಬರುವಂತಹ 3 ಅಂಕದಲ್ಲ ಅಂದ್ರೆ 3 ಅಂಕದ 4ನೇ ಮೇನಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗಳ ಸಂಪೂರ್ಣವಾದಂತಹ ಉತ್ತರ ಸಹಿತ ಆನ್ಸರ್ ಸಹಿತ ಎಕ್ಸ್ಪ್ಲೈನ್ ಅನ್ನ ಮಾಡಿದೀವಿ. ಸೊ ಮುಂದಿನ ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೇನು 61 ದಿನಗಳು ನಿಮ್ಮ ಎಕ್ಸಾಮು ಹತ್ತಿರವಾದಂತಹ ದಿನಗಳಿದಾವೆ. ನಿಮ್ಮ ಓದು ಮತ್ತೆ ಬರವಣಿಗೆ ಮತ್ತೆ ಪ್ರಾಕ್ಟೀಸ್ ಹೆಚ್ಚಿನ ರೀತಿಯಾಗಿ ಆಗ್ಲಿ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ.